ಹಲೋ ಎವ್ರಿವನ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋಂಥ ವ್ಲಾಗ್ ಏನು ಅಂತಂದರೆ, ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಳು ಯಾವ ರೀತಿ ಅವರ ಡೈಲಿ ರೊಟೀನ್ಸ್ ಯಾವ ಇರುತ್ತೆ, ಅವ್ರ ಪ್ರತಿಯೊಂದು ರೊಟೀನ್ಸ್ಗೆ ಅವರ ಫ್ಯಾಮಿಲಿ ಮೆಂಬರ್ಸಿಂದ ಹೆಲ್ಪ್ ಇದ್ದರೆ ಯಾವ ರೀತಿ ಕೆಲಸಗಳು ನಡೆಯುತ್ತೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೊಂದು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದಾಗಿ ಪ್ರತಿ ದಿವಸನೂ ಅಷ್ಟೇ ವರ್ಕಿಂಗ್ ಲೋಡ್ಸ್ ಅದೇ ಥರ ಇರುತ್ತೆ. ಆದರೆ ಆ ಎಲ್ಲ ವರ್ಕ್ಸ್ ಎಲ್ಲ ಕ್ಯಾರಿ ಆಗಬೇಕು ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳ ಹೆಲ್ಪ್ ಕೂಡ ಅಷ್ಟೇ ಅವಶ್ಯಕವಾಗಿರುತ್ತೆ. ಕೇವಲ ವರ್ಕಿಂಗ್ ವುಮೆನ್ಸ್ಗೆ ಅಷ್ಟೇ ವರ್ಕಿಂಗ್ ಲೋಡ್ ಇರುತ್ತೆ ಅಂತ ಹೇಳಲ್ಲ, ಪ್ರತಿಯೊಬ್ಬರು ಲೇಡೀಸ್ಗಳಿಗೂ ಅಷ್ಟೇ ವರ್ಕ್ಸ್ ಇರುತ್ತೆ, ಮನೇಲಿ ವರ್ಕ್ ಮಾಡೋರಿಗೂ ಕೂಡ ಅಷ್ಟೇ ಇರುತ್ತೆ. ಆದರೆ ನನ್ನ ಫ್ಯಾಮಿಲಿಲಿ ನನ್ನ ವರ್ಕಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಈ ಒಂದು ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದು ಮಕ್ಕಳಿಗೆ ತಿಂಡಿ ರೆಡಿ ಮಾಡಿ ಅವರಿಗೆ ಸ್ನ್ಯಾಕ್ಸ್ ಕೂಡ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿರ್ತೀನಿ. ಅದಾದ ಮಕ್ಕಳನ್ನ ಬೇಗ ಅರ್ಲಿ ಮಾರ್ನಿಂಗ್ ಕೂಡ ಅದೇ ರೀತಿ ನಾವೆದ್ದ ತಕ್ಷಣ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎಬ್ಬಿಸ್ತೀನಿ. ಮಕ್ಕಳು ಕೂಡ ಅದೇ ರೀತಿ ಬೇಗ ಎದ್ದೇಳ್ತಾರೆ ಕೂಡ, ಸ್ವಲ್ಪ ಲೇಸಿನೆಸ್ ಮಾಡ್ತಾರೆ, ಬೇಗ ಎದ್ದೇಳಲ್ಲ. ಆದರೂ ಕೂಡ ಅಷ್ಟೇ ಬೇಗ ಅವ್ರನ್ನೂ ಎಬ್ಬಿಸಿ ಅವ್ರಿಗೆ ಸ್ನಾನಕ್ಕೆ ಕಳಿಸೋದಿರ್ಬೋದು. ಅದಾದಮೇಲೆ ಮನೆ ಕ್ಲೀನ್ ಮಾಡುವಂಥದ್ದು, ನೆಲ ಒರೆಸೋವಂಥದ್ದು ಎಲ್ಲ ಕೆಲಸವನ್ನು ಹಾಗಾಗಿ ಬೇಗ ಮುಗಿಸ್ಕೊತೀನಿ. ಮುಗಿಸಾದ್ಮೇಲೆ ಪಾಪ ಮಕ್ಕಳು ಕೂಡ ಅವರೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ. ಸ್ನಾನ ಮುಗಿಸ್ಕೊಂಡು ಅವರೇ ರೆಡಿ ಆಗ್ತಾರೆ. ಆದರೆ ಅವರಿಗೆ ತಲೆ ಬಾಚೋದೊಂದು ಕೆಲಸ ಹೊರತಾಗಿ ಪಾಪ ಬಾಕಿ ಎಲ್ಲ ಕೆಲಸವನ್ನು ಅವರೇ ಮಾಡ್ಕೊತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನೊಬ್ಬಳೇ ಎಲ್ಲ ಕೆಲಸ ಮಾಡೋಗ್ತೀನಿ. ಮಕ್ಕಳದು ನನ್ನ ಕೆಲಸ ಅಂತ ಅಂದರೆ ಸಾಧ್ಯನೇ ಆಗಲ್ಲ. ಇಲ್ಲಿ ಮಕ್ಕಳುಗಳು ಕೂಡ ನನಗೆ ಅಷ್ಟೇ ಹೆಲ್ಪ್ ಮಾಡ್ತಾರೆ. ಯಾವ್ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂತ ಈ ಒಂದು ವ್ಲಾಗಲ್ಲಿ ಮುಂದೆ ನೋಡಿ. ನಾನು ಬರೀ ಅಡುಗೆ ತಿಂಡಿ ಆಮೇಲೆ ಮನೆ ಕೆಲಸವನ್ನು ಕೂಡ ಸ್ವಲ್ಪ ಮಾಡ್ಕೋತೀನಿ. ಯಾಕೆಂದರೆ ಬೇಗ ಅರ್ಲಿ ಮಾರ್ನಿಂಗ್ ಎದ್ದಿರ್ತೀನಲ್ವ, ಹಾಗಾಗಿ ಸಾಧ್ಯವಾದಷ್ಟು ಮುಗಿಸ್ಕೋತೀನಿ. ನಮ್ಮ ಯಜಮಾನರು ಕೂಡ ದೇವ್ರ ಮನೆ ಕೆಲಸನ ಮುಗಿಸ್ಕೊತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಕ್ಕಳಿಬ್ಬರು ಕೂಡ ಅವ್ರ ಲಂಚ್ ಬಾಕ್ಸ್ನ ಅವರೇ ಪ್ಯಾಕ್ ಮಾಡ್ಕೋತಾರೆ. ಸ್ನ್ಯಾಕ್ಸ್ ಕೂಡ ಅವರವರೇ ಪ್ಯಾಕ್ ಮಾಡ್ಕೋತಾರೆ ಎವ್ರಿ ಡೇ ಕೂಡ. ಆಮೇಲೆ ನನ್ನ ಲಂಚ್ ಬಾಕ್ಸ್ ಕೂಡ ಅವರೇ ಪ್ಯಾಕ್ ಮಾಡಿ ರೆಡಿ ಮಾಡಿರ್ತಾರೆ ಕೂಡ. ನಾನೇನು ಅದನ್ನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋ ಕೆಲಸಕ್ಕೆ ಹೋಗೋದೇ ಇಲ್ಲ. ವಾಟರ್ ಬಾಟಲ್ಸಿಂದ ಹಿಡಿದು ಪ್ರತಿಯೊಂದು ಪಾಪ ಅವರೇ ಫಿಲ್ ಮಾಡಿಕೊಂಡು ಅವರೇ ಲಂಚ್ ಬಾಕ್ಸ್ ಪೂರ್ತಿ ಫಿಲ್ ಮಾಡಿ ಇಟ್ಟಿರ್ತಾರೆ. ನಾನು ಬೇರೆ ಬೇರೆ ಎಲ್ಲ ಕೆಲಸಗಳನ್ನ, ಬಾಕಿ ಉಳಿದಿರೋ ಕೆಲಸಗಳನ್ನ ಮಾಡ್ಕೋತೀನಿ. ಈ ಎರಡೂ ಕೆಲಸಗಳನ್ನ ನಾನೇ ಮಾಡಬೇಕು ಅಂದರೆ ತುಂಬಾ ಹೆವಿ ಆಗ್ತಾಯಿತ್ತು. ರೆಡಿಯಾಗೋದು, ಲಂಚ್ ಬಾಕ್ಸ್, ಎರಡು ಕೆಲಸನ ನನ್ನ ಮಕ್ಕಳು ನನಗೆ ತಪ್ಪಿಸ್ತಾರೆ ಕೂಡ. ಇದೇ ರೀತಿ ಹೆಲ್ಪ್ ಮಾಡಿದ್ರೆ ಸಾಧ್ಯವಾದಷ್ಟು ಪೇರೆಂಟ್ಸ್ಗಳಿಗೆ ಹೆಚ್ಚು ಬರ್ಡನ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಆಮೇಲೆ ಅವ್ರದ್ದು ವರ್ಕ್ಸ್ ಇರ್ಬೋದು ಕೂಡ ಅವರೇ ಮಾಡ್ಕೋತಾರೆ. ಗೊತ್ತಿಲ್ಲದೆ ಇರೋದನ್ನ ಅಷ್ಟೇ ನನ್ನ ಮಕ್ಕಳು ನನ್ನ ಹತ್ರ ಕೇಳೋವಂಥದ್ದು. ಇಲ್ಲಾಂದರೆ ಅವ್ರವ್ರಿಗೆ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮಾಡಿ ಹೆಲ್ಪ್ ಮಾಡಿಕೊಡ್ತಾರೆ ಕೂಡ. ನಂಗೆ ಹಾಗಾಗಿ ತುಂಬ ಖುಷಿ ಇದೆ ನನ್ನ ಮಕ್ಕಳ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ಆಮೇಲೆ ಪ್ರತಿಯೊಂದೂ ಕೂಡ ನನಗೆ ನನ್ನ ಮೇಲೆ ತುಂಬ ಡಿಪೆಂಡಾಗಿ ನನ್ನ ಮಕ್ಕಳು ಕೆಲಸಗಳನ್ನ ಮಾಡಲ್ಲ. ಕೆಲವೊಂದು ವರ್ಕ್ಗಳನ್ನ ಅವ್ರ ಕೈಲಾಗಿದ್ರೆ ಅವ್ರು ಮಾಡ್ಕೋತಾರೆ. ಈಗ ನಮ್ಮ ಯಜಮಾನರು ಪೂಜೆ ಮುಗಿಸಿ ಅವರು ಕೂಡ ಹೊರಟರು. ನಾವು ಕೂಡ ರೆಡಿ ಆಗ್ತಾಯಿದ್ದೀವಿ. ಮಕ್ಕಳು ಕೂಡ ಆಲ್ರೆಡಿ ರೆಡಿ ಆದರೂ ಕೂಡ ಇಲ್ಲಿ ನೋಡಿ ಸ್ಕೂಲಿಗೆ ಆಲ್ರೆಡಿ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ನಾನು ಕೂಡ ರೆಡಿಯಾಗಾಯಿತು. ನನ್ನ ಲಂಚ್ ಬಾಕ್ಸ್ ಎಲ್ಲ ಪಾಪ ಮಕ್ಕಳು ನೋಟ್ಸಿಂದ ಹಿಡಿದು ಪ್ರತಿಯೊಂದು ನನ್ನ ಬ್ಯಾಗಲ್ಲಿ ಫಿಲ್ ಮಾಡಿರ್ತಾರೆ. ನೋಡಿ, ಸಂಜೆ ನಾವು ಬಂದಾಗ ನಮ್ಮ ಲೈಫ್ ಯಾವ ರೀತಿ ಇದೆ ಅಂದರೆ, ಸಂಜೆ ಬಂದಾಗ ಅವ್ರ ಹೋಮ್ವರ್ಕ್ ಅವರೇ ಮಾಡ್ಕೋತಾರೆ. ನಾನು ದೊಡ್ಡ ಮಗಳನ್ನ ಸ್ವಲ್ಪ ಟ್ಯೂಷನಿಗೆ ಸೇರಿಸಿದ್ದೀನಿ. ಅವಳು ಸಂಜೆ ಬರ್ತಾಳೆ ಟ್ಯೂಷನ್ ಮುಗಿಸ್ಕೊಂಡು. ಇಲ್ಲಿ ನೋಡಿ ಯಾವ ರೀತಿ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಹೆಲ್ಪ್ ಮಾಡೋದ್ರ ಜೊತೆಗೆ ಬೇರೆ ಕೆಲಸಗಳನ್ನೂ ಕೂಡ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಡೀ ಲಂಚ್ ಬಾಕ್ಸಿಂದ ಕಿಚನಲ್ಲಿರೋಂಥ ಎಲ್ಲ ಥಿಂಗ್ಸ್ಗಳನ್ನೂ ತೊಗೊಬಂದು ಗುಡ್ಡೆ ಹಾಕಿದ್ದಾರೆ. ಯಾವ್ಯಾವ ರೀತಿ ಆಡ್ತಾರೆ, ನಿಮ್ಮ ಮನೆಗಳಲ್ಲೂ ಇದೇ ಥರ ಆಡ್ಬೋದು ನಿಮ್ಮ ಮಕ್ಳುಗಳು ಅನಿಸುತ್ತೆ. ಎಲ್ಲ ಥಿಂಗ್ಸು ತೊಗೊಬಂದು ಈಚೆ ಹಾಲಲ್ಲಿ ಹಾಕಿದ್ದಾರೆ. ಎಷ್ಟೇ ತಂದು ಈಚೆಗಡೆ ಹಾಕಿದ್ರು ಆ ಎಲ್ಲ ಕೆಲಸಗಳನ್ನ ಅವರಿಂದನೇ ಕ್ಲೀನ್ ಮಾಡಿಸ್ತೀನಿ. ನಾನು ಒಂದು ಕೆಲಸನೂ ಮಾಡಲ್ಲ. ಬೆಳಗ್ಗೆ ಸ್ವಲ್ಪ ರೊಟ್ಟಿ ಇಟ್ಟು ಉಳಿದಿತ್ತು, ಸೊ ಅದನ್ನು ಕೂಡ ನಾನು ಸಂಜೆ ಮಕ್ಳಿಗೆ ಹಾಕ್ಕೊಡ್ತೀನಿ, ಬಿಸಿ ಬಿಸಿ ರೊಟ್ಟಿನ. ಸಂಜೆ ಎಲ್ಲರೂ ಎಷ್ಟೇ ಬೆಳಗಿಂದ ಸಂಜೆವರೆಗೂ ಕೆಲಸ ಇದ್ದರೂ ಕೂಡ ರಾತ್ರಿ ಮಾತ್ರ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಅದಾದಮೇಲೆ ಪಾಪ ನಮ್ಮ ಮಕ್ಕಳು ನನ್ನ ಎಲ್ಲ ಪಾತ್ರೆಗಳನ್ನೆಲ್ಲನೂ ತೊಳೆಯೋದಕ್ಕೂ ಅಷ್ಟೇ ಹೆಲ್ಪ್ ಮಾಡಿಕೊಡ್ತಾರೆ. ನನ್ನ ದೊಡ್ಡ ಮಗಳು ಊಟ ಮಾಡಿರೋಂಥ ಎಲ್ಲ ಥಿಂಗ್ಸ್ಗಳನ್ನೂ ತೊಗೊಬಂದು ಒಳಗೆ ತಂದು ಹಾಕೋದಿರ್ಬೋದು. ನನ್ನ ಚಿಕ್ಕ ಮಗಳಂತೂ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣ ಸಣ್ಣ ಪಾತ್ರೆಗಳನ್ನ ತೊಳೆದು ಕೊಡೋದು. ಇಬ್ಬರು ಸೇರಿ 3 ಜನ ಸೇರಿ ನಾವೆಲ್ಲ ಕೆಲಸಗಳನ್ನ ಮುಗಿಸೋದ್ರಿಂದ ನನಗೆ ಅಷ್ಟು ಹೆವಿ ಬರ್ಡನ್ ಅಂತ ಅನಿಸಲ್ಲ. ಸ್ವಲ್ಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಕೊಡ್ತಾರೆ ನನ್ನ ಮಕ್ಕಳಿಬ್ಬರು ಕೂಡ. ಅದಾದಮೇಲೆ ನನ್ನ ಹಾನ್ಸಿಕ ಸ್ವಲ್ಪ ಸ್ಕೂಲ್ ವರ್ಕ್ಸ್ಗಳಿರ್ಬೋದು ಅಥವಾ ಓದೋದಿರ್ಬೋದು ಮಾಡ್ತಾಳೆ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಚಿಕ್ಕ ಮಗಳು ಎಲ್ಲ ಓದಾಗಿ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ.
ಅದಾದಮೇಲೆ ಎಲ್ಲ ಮುಗಿದ್ಮೇಲೆ ನಾನು ಕಿಚನ್ನ ಮತ್ತೆ ಪೂರ್ತಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಪಾತ್ರೆ ತೊಳೆದಿರೋ ನೀರೆಲ್ಲ ಆರಿರುತ್ತೆ, ಗಲೀಜಾಗಿರುತ್ತೆ. ಅದನ್ನೆಲ್ಲ ವಾಶ್ ಮಾಡಿ ಒರೆಸಿ ಇಟ್ಬಿಟ್ಟು ಅದಾದಮೇಲೆ ಏನು ಮಾಡ್ತೀನಿ ಅಂತ ಅಂದರೆ, ನಾಳೆ ವಾರ ಇದೆ, ಪೂಜೆ ಇದೆ ಅಂತ ಅಂದರೆ ನಾನು ರಾತ್ರಿಯೇ ಪ್ರತಿಯೊಂದೂ ಮನೆ ಕಸ ಗುಡಿಸಿ ನೆಲ ಒರೆಸಿ ಪುನಃ ಪ್ರತಿಯೊಂದೂ ಮಾಡಿಟ್ಬಿಟ್ಟೆ ಮಲ್ಕೊಳ್ಳೋದು. ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ತಿಂಡಿಗಳಿಗೆ ಏನೇನು ಬೇಕು ಆ ತರಕಾರಿ ಎಲ್ಲನೂ ಸಂಜೆ ಬರ್ಬೇಕಾದ್ರೆ ಕ್ಲಾಸ್ ಮುಗಿಸ್ಕೊ ಬರ್ತಾನೆ ನಾನೆಲ್ಲ ತರಕಾರಿನ ತಂದಿರ್ತೀನಿ. ಸೊ ಅದನ್ನೆಲ್ಲನ ನೀಟಾಗಿ ಕಟ್ ಮಾಡಿ ಎತ್ತಿಡ್ತೀನಿ. ಅದಾದಮೇಲೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಆಲ್ರೆಡಿ ರಾತ್ರಿಯೇ ನನಗೆ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ನಾನು ರಾತ್ರಿಯೇ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಆದರೂ ಕೂಡ ಸ್ವಲ್ಪ ನಮ್ಮ ಬಾಡಿಗೂ ಕೂಡ ಸ್ಟ್ರೆಸ್ ಆಗುತ್ತೆ. ಆದರೆ ಏನು ಮಾಡಲಿ, ಬೆಳಗ್ಗೆ ಎದ್ದ ತಕ್ಷಣ ಅವೆಲ್ಲ ಕೆಲಸಗಳನ್ನ ಮುಗಿಸೋದಕ್ಕೂ ಸಾಧ್ಯ ಆಗೋಲ್ಲ. ಮತ್ತು ಹಂಗಂತ ಮನೆ ಕೆಲಸಗಳನ್ನ ಅರ್ಧಂಬರ್ಧ ಬಿಡೋದಕ್ಕೂ ಆಗೋಲ್ಲ. ಮನೆಯೂ ಕೂಡ ಅಷ್ಟೇ ನೀಟಾಗಿ ಇಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲವನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ರಾತ್ರಿಯೇ. ನೋಡಿ, ನಾನು ಎಲ್ಲ ಮಾಡಿ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಉಲ್ಟಾ ಕಾಣಿಸ್ತಾ ಇದೆ ಅನಿಸುತ್ತೆ. 11:15 ಆಯಿತು. ಆದರೂ ನನ್ನ ಮಗಳು, ಚಿಕ್ಕ ಮಗಳು ಇನ್ನೂ ಮಲಗಿಲ್ಲ. ನನ್ನ ದೊಡ್ಡ ಮಗಳು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ, ಎಲ್ಲ ಮುಗೀತು. ಗುಡ್ ನೈಟ್ ಎವ್ರಿವನ್.